ಪ್ರಚಾರ ಮಾಡ್ತಾ ಇದ್ರಿ, ವಾತಾವರಣ ಯಾವ ರೀತಿಯಾಗಿದೆ? ಈಗಾಗಲೇ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಾಲ್ಕನೇ ಅವಧಿಗೆ ಚುನಾವಣೆ ನಾಮಿನೇಷನ್ ಕೊಡುವಂಥ ಸಂದರ್ಭದಲ್ಲಿ ಮತದಾರ ಪ್ರಭುಗಳು ಇವತ್ತು ವಿಶೇಷವಾಗಿ 15 ವರ್ಷದೊಳಗೆ ಸಾಲ ಮುಕ್ತ ಕಾರ್ಖಾನೆ ಮಾಡಿವು. 13 ವರ್ಷ ಸಕ್ಕರೆ ಹಂಚು, 1 ಕ್ವಿಂಟಲ್ ಸಕ್ಕರೆ ಹಂಚು. ಆ ಸಂದರ್ಭದೊಳಗೆ ಇಡೀ ಕ್ಷೇತ್ರದಲ್ಲಿ ಇರತಕ್ಕಂಥ ರಾಮದುರ್ಗ ತಾಲೂಕು ಇರ್ಬೋದು, ಸೌಂದರ್ಯ ತಾಲೂಕು ಇರ್ಬೋದು, ಬಾದಾಮಿ ತಾಲೂಕು ಇರ್ಬೋದು, ಬೈಲಹೊಂಗಲ ತಾಲೂಕು ಇರ್ಬೋದು, ಧಾರವಾಡ ತಾಲೂಕು ಇರ್ಬೋದು, ಕಲಘಟಗಿ ತಾಲೂಕು ಇರ್ಬೋದು, ಅನೇಕ ಜನರು ಇವತ್ತು ನಿರೀಕ್ಷೆಯಿಂದ 1 ಕ್ವಿಂಟಲ್ ಯಾರು ಸಕ್ಕರೆ ಕೊಟ್ಟಿಲ್ಲಪ್ಪ, ಗಂಡು ಮಗನ ಸಕ್ಕರೆ ಕೊಟ್ಟರು ಅಂತ ಹೇಳ್ತಾರೆ. ಅಂಥ ಸಂದರ್ಭದೊಳಗೆ ಮತ್ತೆ 4ನೇ ಬಾರಿಗೆ ನಮ್ಮ ಪೆಣಾಲಿಗೆ ಮಾದೇವಪ್ಪ ಯಾದವಾಡ ಪೆಣಾಲಿಗೆ ಜೈಬೇರಿ ಹಾಕತ್ತಂತ ಸರ್, ಒಂದು ಆರೋಪವನ್ನು ಮಾಡ್ತಾರೆ, ಮತದಾರ ಸಂಖ್ಯೆ ಕಡಿಮೆ ಮಾಡಿದ್ರು. ಈ ಆರೋಪಕ್ಕೆ ಅವರಿಗೆ ಪ್ರಜ್ಞೆ ಐತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಸರ್ಕಾರದ ವೈಜ್ಞಾನಿಕ ವರದಿ ಪ್ರಕಾರ 3 ಅವಧಿ ಇರ್ತದೆ. ನಮ್ಮ ಸರ್ಕಾರ 2019-20 2 ಸಹಿ ಮಾಡಿದ್ರು. ಅಂಥ ಪ್ರಜ್ಞೆ ಇದ್ದಂತ ಮಾತಾಡಬಾರ್ದು. ಅದನ್ನು ಹೋದ ಸಲ 4,000 ಚಿಲ್ಲರಾಗಿತ್ತು, ಈ ಸಲ 9,000 ಚಿಲ್ಲರಾಗಿತ್ತು. ನಾವು ಎಲ್ಲರೂ ಮತದಾರಕ್ಕೆ ಹಕ್ಕು ನಾವೇ ಕೊಟ್ಟು, ಯಾರ ಅಕಸ್ಮಾತ್ ಕೋರ್ಟ್ನಿಂದ ತಂದಿದ್ರೆ ಅದು ಪ್ರೂಫ್ ಮಾಡಿಸಿ ನಾ ಒಪ್ತೀನಿ ಅದಕ್ಕೆ. ಸರ್, ಇನ್ನೊಂದು, ಇದೇನು ಸಹಕಾರಿ ಆಡಳಿತ ಮಂಡಳಿ ವಿರುದ್ಧ ಇಲೆಕ್ಷನ್ ಮಾಡ್ತಾ ಇದ್ರು ಅಥವಾ ಒಂದು ಕುಟುಂಬದ ವಿರುದ್ಧ? ಅಂದರೆ ಯಾದವಾಡ ಅಲ್ಲ, ಅವರು ಕುಟುಂಬ ತೊಗೊಂಡಾರ. ನಾನು 15 ವರ್ಷದೊಳಗೆ ಕುಟುಂಬದ 15 ವರ್ಷ ಬೇಡ. ಈಗ ನಾ 2004 ಆದ ಸಂದರ್ಭದೊಳಗೆ ಲೀಸ್ ಕೊಟ್ಟವನು ಯಾರು? ಮಾದೇವಪ್ಪ ಯಾದವಾಡ. ಈ ತಾಲೂಕಿನ ಮತದಾರ ಪ್ರಭುಗಳು ಆರಿಸಿ ಕಳಿಸ್ಲಿಕ್ಕೆ ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಹಾಕಿದ್ದಿಲ್ಲ. ಅಂಥ ಸಂದರ್ಭದೊಳಗೆ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು 2006 ಕೋಲಿಷನ್ ಗೌರ್ಮೆಂಟ್ ಬಂದಾದ ಕುಮಾರಸ್ವಾಮಿ ಯಡಿಯೂರಪ್ಪ ಇದ್ದಂಥ ಸಂದರ್ಭದೊಳಗೆ ಕ್ಯಾಬಿನೆಟ್ದೊಳಗೆ ಪಾಸ್ ಮಾಡಿಸಿದ ಲೀಸ್ ಕೊಡಿಸಿದವನ್ನ ಮಾದೇವಪ್ಪ ಯಾದವಾಡ. ಅದು ಗೊತ್ತು ಹೇಳುವಂಥ ಮಾತನ್ನು ಇದೊಂದು ಪ್ರತಿಷ್ಠೆಯಾಗಿ ತೊಗೊಂಡಿದ್ದಾರೆ ಅಥವಾ ಹೆಂಗೆ ಸರ್? ಅಲ್ಲ, ನಾವು ಪ್ರತಿಷ್ಠೆ ಜನರ ಆಶಾಭಾವನೆ ಚಲೋ ಐತೆ ಅಂತ ಮತದಾರ ಪ್ರಭುಗಳು ಭಾಳ ಮಹತ್ವದ ಚುನಾವಣೆ ಮಾಡಿಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಭರವಸೆ ಐತಿ, ವಿಶ್ವಾಸ ಇದೆ ಸರ್. ವಿಶ್ವಾಸ ಐತಿ. ಎಲ್ಲ ಕಡೆ ಕ್ಷೇತ್ರ ತುಂಬ ಅಡ್ಡಾಡಿದ್ರೆ ಯಾವ ರೀತಿ ರೆಸ್ಪಾನ್ಸ್? ಭಾಳ ರೆಸ್ಪಾನ್ಸಿಬಲ್ ಚಲೋ ಐತಿ. ಥ್ಯಾಂಕ್ ಯು.